ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾ ಗಿರಿ ನೋಡಿದ್ಯಾ ಒಂದೇ ದಿವಸಕ್ಕೆ 10K. ಗಿರಿ ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನು ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೋ ಏನೋ. ನಿನ್ನ ಮದುವೆನೇ ಆಗಿದ್ದೀನಿ, ಆಗ್ಲೇ ಬೇಜಾರಾಗಿಲ್ಲ, ಈಗ ಬೇಜಾರಾಗುತ್ತಾ? ರೀ ಜೋಕು ಜೋಕು, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಹೇಳು. ಪುಂಗಿದಾಸ್ ಅವ್ರನ್ನ ಮನೆಗೆ ಕರ್ಕೊಂಬಂದಿದ್ದೀರಲ್ಲ, ಅವ್ರು ಯಾರೋ ಏನೋ ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ನಾನು ಆಗ್ಲೇ ಹೇಳದ್ನಲ್ಲ ಗಿರಿ, ಅಲ್ಲ ಎಲ್ಲಾನು ಅನುಮಾನದಿಂದ ನೋಡೋದಕ್ಕೆ ನಾವೇನು ಪೊಲೀಸ್ನವರಾ? ನೋಡು, ದೇವ್ರಿದ್ದಾನೆ ಅಂತ ನಾವು ನಂಬಿರೋದಕ್ಕೇನೆ ದೇವರು ಕಾಣೋದು. ರೈತ ಬೆಳೆ ಬರುತ್ತೆ ಅಂತ ನಂಬಿನೇ ಬಿತ್ತೋದು. ಅಷ್ಟೇ ಯಾಕೆ ನಾನು ಒಳ್ಳೆ ಗಂಡ ಆಗ್ಬೋದು ಅಂತ ನಂಬಿತಾನೆ ನಿನ್ನನ್ನು ಮದುವೆ ಆಗಿರೋದು. ಇವಾಗ ಆಗಿಲ್ವಾ? ಇದೆಲ್ಲ ಆಗಿರೋದು ನಂಬಿಕೆಯಿಂದಾನೆ. ಸೊ ಆ ವ್ಯಕ್ತಿನ ಯಾಕೆ ನಂಬಾರ್ದು? ನಂಬು. ಹಾಗಲ್ಲ ರೀ, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ. ದಿನಕ್ಕೆ 10,000 ಅಂತ ನಾಟಕ ಮಾಡಿಕೊಂಡು ಬಂದು ಮನೆ ಸೇರ್ಕೊಂಡಿದ್ದಾಯ್ತು. ಇಲ್ಲಿ ನನಗೆ ಕೆಲಸ ಶುರು ಹಚ್ಕೊಳ್ಳೋದಷ್ಟೇ ಬಾಕಿ. ಈ ಚಾಕು ಆಗಾಗ ರಕ್ತದ ರುಚಿನ ನೋಡ್ತಾನೇ ಇರಬೇಕು. ನಾನು ಸಾವನ್ನ ನೋಡಿ ಖುಷಿ ಪಡ್ತಾ ಇರಬೇಕು. ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಗಿರಿ, ಅಪ್ಪ ಆಗಿ ಆ ವಿಷಯ ನನಗೆ ಗೊತ್ತಿಲ್ವಾ? ಡೋಂಟ್ ವರಿ, ಇವತ್ತು ನಾಳೆ ಅಷ್ಟೇ, ನಾಳೆ ಹೊರಟೋಗ್ತಾರೆ. ಆಮೇಲೆ ಅವ್ರು ಯಾರೋ ನಾವ್ಯಾರೋ. ಆದರೆ ಹೋಗೋಕ್ಕೂ ಮುಂಚೆ ಇನ್ನೊಂದು 10K ಕೊಟ್ಟೋಗ್ತಾರೆ. 2 ದಿವಸಕ್ಕೆ 20K. 2024ನ ನಾವೆಲ್ಲ ವಿಜೃಂಭಣೆಯಿಂದ ವೆಲ್ಕಮ್ ಮಾಡ್ಬೋದು. ಇಷ್ಟೊಂದು ಕಾನ್ಫಿಡೆನ್ಸ್ ಇಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಂದು ಎಕ್ಸ್ಟ್ರಾರ್ಡಿನರಿ ವಿದ್ಯೆ ಇದೆ. ಅದನ್ನು ಇವತ್ತರೆಗೂ ನಿನಗೂ ಹೇಳಿಲ್ಲ. ವಿದ್ಯೆನಾ? ಏನ್ರಿ ಅದು? ವೀಳ್ಯದಲ್ಲಿ ನೋಡಿ ಭವಿಷ್ಯ ಹೇಳ್ತೀರಾ ಅಥವಾ ಕೈ ನೋಡಿ ಶಾಸ್ತ್ರ ಹೇಳ್ತೀರಾ? ನೋ, ಮುಖ ನೋಡಿ ಮನುಷ್ಯ ಎಂಥವನು ಅಂತ ಹೇಳ್ಬಿಡ್ತೀನಿ. ಯಾರೇ ಆಗಲಿ ಒಂದು ಸರಿ ನೋಡಿದ್ರೆ ಸಾಕು, ಅವನು ಒಳ್ಳೆಯವನ ಕೆಟ್ಟವನ ಅಂತ ಠಾಕ 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 ಅಂತ ಹೇಳ್ಬಿಡ್ತೀನಿ. ಇದೆಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದೆಯಾ? ಬೇಸಿಕಲಿ ಐ ಆಮ್ ಎ ಸೇಲ್ಸ್ ಮ್ಯಾನ್. ನಮ್ಮ ಜಾಬಲ್ಲಿ ಡೈಲಿ ಈ ಥರದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಆ ಬೇಸಿಸ್ ಮೇಲೆ ಹೇಳೋದಾದ್ರೆ ಪುಂಗಿದಾಸ ಬಹಳ ಒಳ್ಳೆ ಮನುಷ್ಯ, ವೆರಿ ಪ್ಯೂರ್ ಎಟ್ ಹಾರ್ಟ್. ರಾಮನ ತಮ್ಮ ಲಕ್ಷ್ಮಣನಿಗಿದ್ದಷ್ಟೇ ಲಕ್ಷಣ ಅವರ ಮುಖದಲ್ಲಿ ನನಗೆ ಕಾಣಿಸ್ತು. ಅಂಥವರು ಬೇರೆಯವ್ರಿಗೆ ತೊಂದರೆ ಕೊಡ್ತಾರಾ? ಯೋಚನೆ ಮಾಡು. ಈ ಮನೇಲಿ 3 ಹೆಣ್ಣು ಮಕ್ಕಳಿದ್ದಾರೆ. ಒಬ್ಬರಲ್ಲ ಒಬ್ಬರು ಬಂದು ತಗಲಾಕತ್ತಾರೆ. ಆ ಕತ್ತು ಕುಯ್ತಾ ಇದ್ರೆ ಅವರು ಕಿರ್ಚ್ಕೋತಾ ಇರೋ ಸೌಂಡ್ ಕೇಳ್ತಾ ಇದ್ರೆ ಆನಂದ, ಪರಮಾನಂದ. ನಿಜಾನಾ? ನಂಬೋದಾ? ನಂಬೋದು ಗಿರಿ. ನೋಡು, ಕುಂತಿ ಕರ್ಣನ ನಂಬಿದ್ದಕ್ಕೇನೆ ಯುದ್ಧ ಆಗುವಾಗ ಅರ್ಜುನ ಉಳ್ಕೊಂಡಿದ್ದು. ಅರ್ಜುನ ಕೃಷ್ಣನ ನಂಬಿದ್ದಕ್ಕೇನೆ ಕುರುಕ್ಷೇತ್ರದಲ್ಲಿ ಗೆದ್ದಿದ್ದು. ಕೃಷ್ಣ ಬಾರ್ಬರಿಕನ್ನ ನಂಬಿದ್ದಕ್ಕೇನೆ ಪಾಂಡವರಿಗೆ ಯುದ್ಧದಲ್ಲಿ ಜಯ ಸಿಕ್ಕಿದ್ದು. ಹಾಗಾಗಿ ನೀನು ನಂಬೇಕು. ಸರಿ, ನೀವಿಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಂಬ್ತೀನಿ. ನಂಬಲೇಬೇಕು, ಅದಕ್ಕೆ ಅಲ್ವಾ ಈ ಸ್ಪೆಷಲ್ ಗೆಟಪ್ ಸೆಟಪ್ ಜೊತೆಗೆ ಬಂದಿರೋದು. ನಾನು ಸೈಕೋ ಕಿಲ್ಲರ್ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಈ ಮನೇಲಿರೋ ಹೆಣ್ಮಕ್ಕಳನ್ನ ಒಬ್ಬರನ್ನು ಬಿಡಲ್ಲ, ಎಲ್ಲರನ್ನು ಮುಗಿಸ್ಬಿಡ್ತೀನಿ.
ಆದಷ್ಟು ಬೇಗ ನಿನಗೆ ರಕ್ತದ ರುಚಿ ತೋರಿಸ್ತೀನಿ. ಹೂವೆ 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 ನಿನ್ನಿನ ಗುವಿಗೆ ಕಾರಣವೇನೆ ಸೂರ್ಯನ ನಿಯಮಾನೆ ಓ ಚಂದ್ರನ ನೆನಪೇನೆ. ಎಷ್ಟು ಚೆನ್ನಾಗಿ ಹಾಡ್ತೀನಿ ನಾನು. ಮುಂದಿನ ಸರಿಗಮಪ ಸೀಸನಲ್ಲಿ ನಾನು ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು. ಅಯ್ಯೋ ಅದನ್ನ ನೆನೆಸ್ಕೊಂಡ್ರೆ ನನಗೆ ನಗು ಬರ್ತಿದೆ. ನಗ್ತಿದೀಯಾ? ನಗ್ತಾ ಇದೀಯಾ? ನಗಬೇಡ, ನನಗಾಗಲ್ಲ. ಅಕಸ್ಮಾತ್ ನಾನು ಹಾಡೋದನ್ನ ನಮ್ಮ ಮಾವ ಗಂಡ ಎಲ್ಲ ನೋಡ್ಬಿಟ್ರೆ ಅಷ್ಟೇ ಅಷ್ಟೇ. ಯಾವುದೋ ಒಂದು ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಟಿವಿಗೆ ಬರ್ತಾ ಇದ್ದ ಅಡುಗೆ ಪ್ರೋಗ್ರಾಮ್ ನೋಡ್ಕೊಂಡು ಅಡುಗೆ ಮಾಡೋಣ ಅಂತ ಹೋಗ್ತಾರೆ. ಆಗ ಅವ್ರ ಹೆಂಡತಿ ಅಡುಗೆ ಪ್ರೋಗ್ರಾಮು ಯೋಗಾಸನ, ಅಡುಗೆ ಪ್ರೋಗ್ರಾಮು ಯೋಗಾಸನ ಅಂತ ಚಾನಲ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಪಾಪ ರಮೇಶ್ ಅರವಿಂದ್ ಅವರು ಯೋಗಾಸನ ಮಾಡ್ತಾ ಅಡುಗೆ ಮಾಡ್ತಾರೆ. ಅಯ್ಯೋ ಅವ್ರ ಅವಸ್ಥೆ ಅಂತೂ ಯಾರಿಗೂ ಬೇಡ. ನಮ್ಮ ಯಜಮಾನ್ರಿಗೂ ಒಂದ್ಸಲ ನಾನು ಹೀಗೆ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಅಂತ ನೋಡಬೇಕು. ಲವ್ ಅಂದರೆ ನೋವನ್ನ ಮರೆಸಿ ಕಣ್ಣೀರನ್ನ ಒರೆಸಿ ಕೈ ಕೊಟ್ಟರೆ ಬೆಡಗಿ ಚಾಕುನ ಮಡಗಿ. ಅಯ್ಯೋ ಬೆರಳು ಕಟ್ ಮಾಡ್ಕೊಂಬಿಟ್ನೆ. ನಗ್ತಾ ಇದ್ಲು. ನಗ್ತಿದ್ರೆ ನನಗೆ ಚುಚ್ಚೋ ಮನ್ಸಿರ್ತಿತ್ತು. ಹತ್ತು ಬಿಟ್ಲು, ಈಗ ಚುಚ್ಚೋ ಮನ್ಸಿಲ್ಲ. ನಗ್ಸಿ 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 ಆಮೇಲೆ ಮುಗಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.